ರಂಗ ಮಹೋತ್ಸವದ ಅಂಗವಾಗಿ ರಾಷ್ಟ್ರೀಯ ನಾಟಕ ಶಾಲೆ ಆಯೋಜಿಸಿರುವ ವಿಶ್ವ ಜನರ ರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಕರ್ನಾಟಕ ರಾಜ್ಯದ ಸುನಿಧಿ ಕಲಾ ಸೌರಭ ಸಂಸ್ಥೆ ಈ ವಿಶ್ವ ಜನರಂಗದಲ್ಲಿ ಅತ್ಯಂತ ಸಂತೋಷದಿಂದ ಭಾಗವಹಿಸುತ್ತಿದೆ. ಮಕ್ಕಳಿಗಾಗಿ, ಮಹಿಳೆಯರಿಗಾಗಿ, ಯುವಜನರಿಗಾಗಿ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸಿ ಅವುಗಳನ್ನು ನಿರಂತರವಾಗಿ ಪ್ರದರ್ಶಿಸುತ್ತಿರುವ ಸಂಸ್ಥೆ ಸುನಿಧಿ ಕಲಾ ಸೌರಭ ಹುಬ್ಬಳ್ಳಿ. ಸುನಿಧಿ ಕಲಾ ಸೌರಭ ಸಂಸ್ಥೆ ಕಳೆದ 20 ವರ್ಷಗಳಿಂದ ರಂಗಭೂಮಿ, ಜನಪದ, ಶಿಕ್ಷಣ, ಪರಿಸರ, ಸಾಹಿತ್ಯ ಮುಂತಾದ ಎಲ್ಲ ರಂಗಗಳಲ್ಲಿ ಕಾರ್ಯನಿರ್ವಹಿಸುತ್ತಾ ಬಂದಿದೆ. ಸಾಂಸ್ಕೃತಿಕ ನೆಲೆಗಾಗಿ, ಸಮಾಜದ ಉನ್ನತಿಗಾಗಿ, ಶೈಕ್ಷಣಿಕ ಪ್ರಗತಿಗಾಗಿ ಇಂತಹ ಹಲವು ಸೃಜನಶೀಲ ಪರ್ಯಾಯ ಮಾರ್ಗಗಳ ಮುಖೇನ ಸಮಾನತೆ, ಜನಪರಂಪರೆಯ ನಿರ್ಮಾಣಕ್ಕಾಗಿ ಕಾರ್ಯನಿರ್ವಹಿಸುತ್ತಿದೆ. ಏನ್ ಮಂದಿ ಸೇರ್ಯಾರ, ಎಷ್ಟು ಜನ ಸೇರ್ಯಾರ. ಶರಣ್ ರೀಯಪ್ಪ, ಶರಣು. ಜನ ಸೇರಿಪ್ಪ. ದೊಡ್ಡವ್ರಿಗೆ ದೊಡ್ಡ ಶರಣ, ಸಣ್ಣವ್ರಿಗೆ ಸಣ್ಣ ಶರಣ. ಕುಂತವ್ರಿಗೆ ಶರಣು, ನಿಂತವ್ರಿಗೆ ಶರಣು. ಒಟ್ನಾಗ ಎಲ್ಲರಿಗೂ ನಮ್ಮ ಶರಣ ರೀಯಪ್ಪ ಶರಣ ಅಂದಾಗ ಸೂತ್ರದ ಇಲ್ಲಿ ಇಷ್ಟು ಮಂದಿ ಯಾಕೆ ಹೊಡೈತಿ ಕೇಳಪ್ಪ, ಇಲ್ಲಿ ಎಷ್ಟು ಮಂದಿ ಯಾಕೆ ಹೊಡೈತಿ ಅಂದ್ರ ಇಲ್ಲೇನ ಗದ್ದಲ ಆಗಿರ್ಬೇಕು. ಗದ್ದಲ ಆಗಲು ಇಲ್ಲಿ ಇಂದ ಒಂದ ನಾಟಕ ನಡೆಯೋದೈತಿ. ಏನ ನಾಟಕ? ಯಾವ ನಾಟಕ? ಎಂತ ನಾಟಕ? ಈ ನಾಟಕ ಬರ್ದವ್ರ, ಇದನ್ನ ಮಾಡಿದವ್ರ. ಈ ನಾಟಕ ಅನುವಾದ ಮಾಡಿದವರು ಭಾರತಿ ಹಿರೇಮಠವರು, ಮತ್ತ ಈ ನಾಟಕ ನಿರ್ದೇಶನ ಮಾಡಿದವರು ಸುಭಾಷ್ ನರೇಂದ್ರ ಅವರು, ಮತ್ತ ಈ ನಾಟಕ ಅಭಿನಯಿಸುವವರು ಹುಬ್ಬಳ್ಳಿಯ ಸುನಿಧಿ ಕಲಾ ಸೌರಭ ಸಂಸ್ಥೆಯ ಕಲಾವಿದರು. ಓಹೋ, ಹಿಂಗ ಹಂಗಾರ ನಾಟಕ ನೋಡೋಣ. ಯಾಕ್ರಪ್ಪ? ನಾವು ನೀವು ಕೂಡಿ ಈಗ ಈ ನಾಟಕ ನೋಡೋಣ. ಪೂರ್ವ ರಂಗ ಮುಗಿಯಿತು. ಈಗ ಏನನ್ನು ಕಲಿತಿದ್ದೀರೋ ಅದರ ಅಭ್ಯಾಸ ಮಾಡಿ. ಇದೊಂದು ಹೊಸ ಪ್ರಯೋಗ, ಇದರಲ್ಲಿ ಕಿಂಚಿತ್ತೂ ತಪ್ಪಾಗಬಾರದು. ಸದಾ ಸುಖಿ ಭವ. ಗುರುವರೇ ನಮೋ ನಮಃ. ಸದಾ ಸುಖಿ ಭವ. ಋಷಿವರೇ, ತಾವು ಬಂದ ಕಾರಣ? ತಾವು ನಾಟ್ಯಶಾಸ್ತ್ರ ರಚನೆ ಮಾಡಿದಾಗಿನಿಂದ ನಮ್ಮ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಕಾಡುತ್ತವೆ. ಅದರ ಉತ್ತರವನ್ನು ಕಂಡುಕೊಳ್ಳಲು ತಮ್ಮಲ್ಲಿ ಬಂದಿದ್ದೇವೆ ಮುನಿವರರೇ. ನಿಸ್ಸಂಕೋಚವಾಗಿ ಕೇಳಿ. ಗುರುವರೇ, ಈ ನಾಟ್ಯಶಾಸ್ತ್ರ ಹೇಗೆ ಉಗಮವಾಯಿತು ಮತ್ತು ಅದರ ಉದ್ದೇಶವೇನು ತಿಳಿಸುತ್ತೀರಾ? ತಾವು ಒಳ್ಳೆಯ ಪ್ರಶ್ನೆಯನ್ನೇ ಕೇಳಿದ್ದೀರಿ. ಇದು ನಾಟಕವಷ್ಟೇ ಅಲ್ಲ, ಜೀವನದ ಸಾರವನ್ನೇ ತಿಳಿಯುವ ಮಾಧ್ಯಮ. ತ್ರೇತಾಯುಗದಲ್ಲಿ ಮನುಷ್ಯ ಕಾಮ, ಲೋಭಕ್ಕೆ ಒಳಗಾಗಿ ಅಧರ್ಮ ಮತ್ತು ಸಂಘರ್ಷದ ಮಾರ್ಗದತ್ತ ಸಾಗುತ್ತಿರುವಾಗ ಇಂದ್ರದೇವನು ಬ್ರಹ್ಮನ ಬಳಿ ಬಂದು ಪ್ರಾರ್ಥಿಸುತ್ತಾನೆ. ನೋಡುವುದು, ಕೇಳುವುದು ಏಕಕಾಲಕ್ಕೆ ಸಾಧ್ಯವಿರುವ ಒಂದು ಮಾಧ್ಯಮವನ್ನು ನೀಡಿ, ಅದರಿಂದ ಮನುಷ್ಯ ಧರ್ಮ, ಅರ್ಥ ಮತ್ತು ಮೋಕ್ಷದ ಮಾರ್ಗದಲ್ಲಿ ನಡೆಯಲಿ ಎಂದು. ಅನೇಕ ಗುರುಗಳೇ, ವೇದವು ಜ್ಞಾನದ ಭಂಡಾರವೇ ಆಗಿದೆ. ಅದರಲ್ಲಿ ಜೀವನದ ರಹಸ್ಯವೂ ಅಡಗಿದೆ.